ಲೇ ತಮ್ಮಣಿ ಏನ್ ಮಾಡ್ಕೊಂಡೆಯಪ್ಪ ನೀನು? ಕೈಕಾಲು ತಣ್ಣಗಿರಂಗಿಲ್ಲ ಅಲ್ಲ ನೀನು. ಗಾಡಿ ತಗೊಂಡು ಹೋಗ್ಬಿಡತ್ತ ಅಷ್ಟು ಹೇಳಿ ನೀ ಮತ್ತೆ ಗಾಡಿ ತಗೊಂಡು ಹೋಗಿ ಹಾಕೊಂಡು ಬಿದ್ದಿಯಲ್ಲ. ಏನಾರು ಹೆಚ್ಚು ಕಮ್ಮಿ ಆಗಿದ್ರಿ ಏನ್ ಗತಿ? ಅದ್ರಾಗ ಬೇರೆ ಒಬ್ಬನ ಹೋಗುದಿಲ್ಲ ಗಾಡಿ ಮ್ಯಾಗ ನಿಮ್ ತಂಗಿನ ತಮ್ಮನ್ನ ಹತ್ತಿಸ್ಕೊಂಡು ಹೋಗಿದ್ದಿ. ಏನ್ ದೇವ್ರದ ಏನ ಪುಣ್ಯಕ್ಕೆ ಅವ್ರನ್ನೊಬ್ಬರನ್ನ ಹತ್ತಿಸ್ಕೊಂಡು ಹೋಗಿಲ್ಲಲ್ಲ. ಅಲ್ಲಲ್ಲ ಸಾಲಿ ಸುಟಿ ಇದ್ರೆ ಸಾಲಿ ಗುಡಿ ಬಾಗಲ್ಲ ನಿಂದೇನಲ್ಲಿ ಕೆಲಸ? ಚಪ್ಪಲ್ ತಗೊಂಡಿಬೇಕು ನೀನು. ಊರ ಬಾಡಿ ಹೊರಗೆ ಹೋಗವ ನೀನು. ಗಾಡಿ ಕೊಟ್ರೆ ಹಿಂಗ ಮಕ್ಕಳಿಗಿಟ್ಟು ಅಡ್ಡಾಡಿ ಮಾಡೋದು ನೀನು. ಅಲ್ಲ ನಿನಗೆ ಯಾರು ಹೇಳಿದ್ರು ಗಾಡಿ ತಗೊಂಡು ಹಿರೇತನ ಮಾಡಂತೇಳಿ? ನಿನಗೆ ಅಷ್ಟು ಹೇಳಿ ನಾನು ಗಾಡಿ ತಗೊಂಡು ಹೋಗ್ಬೇಡ ಅಂತ ಹೇಳಕ್ಕಾಗ್ಲಿ ಹೋಗಿಯಲ್ಲ ನೀನು. ನಿನಗೆ ಏನಾರ ಆಗಿದ್ರೆ ನಾ ಏನು ಮಾಡಬೇಕಿತ್ತು? ಗಿರ್ಜಿ ಹೋಗ್ಬಿಡು, ಸಮಾಧಾನ ಮಾಡ್ಕೊ. ಎಲ್ಲಿ ಸಮಾಧಾನ ಶಾಂತಕ್ಕ? ಅಷ್ಟು ಹೇಳಿದೀನಿ ಗಾಡಿ ಕೊಡಿಸ್ಬೇಡ ಅಂತೇಳಿ. ಸಿಟ್ಟಿಗೆ ಅದು ಗಾಡಿ ಕೊಡಿಸಿದ್ರೆ ನೋಡಿಲ್ಲ ಅದೇನ ಅಂತಾರಲ್ಲ, ದೇವ್ರೆ. ಓದು ವಯಸ್ಸಕ್ಕೆ ಮಕ್ಕಳಿಗೆ ಫೋನ್ ಕೊಡಿಸಿನ್ನೆ, ಗಾಡಿ ಕೊಡಿಸಿನ್ನೆ, ಅತಿಯಾದ ಸವಲತ್ತು ಕೊಟ್ಟನೆ ಮಾಡಿದ್ರೆ ಅದು ನಮ್ದು ತಪ್ಪಕತ್ತೆ ಶಾಂತಕ್ಕ. ಮಕ್ಕಳು ಬಗನ ಗಾಡಿ ತೊಗೊಂಡು ಹೋಗುತ್ತೆ, ಆಕ್ಸಿಡೆಂಟ್ ಆಗಿ ಸತ್ತು ಅಂದ್ರೆ ಒಂದು ರೀತಿ ಸುತ್ತಿ ಬೆಳೆಸಿ ತಂದೆ ತಾಯಿನ ಮಕ್ಕಳು ಕೊಂದಂಗೆ ಗೊತ್ತಾಯ್ತನ. ನನಗೆ ಇದು ಅರ್ಥ ಆಗಲಿಲ್ಲ ಶಾಂತಕ್ಕ. ಇವತ್ತು ನನ್ನ ಮಗ್ ಏನಾರು ಆಗಿತ್ತಂದ್ರೆ ಇದಕ್ಕೆ ಕಾರಣ ನಾನು ಹಾಕಿದ್ದೆ. ಯಾಕಂದ್ರೆ ಅವು ಗಾಡಿನ ಎದಕ್ಕೆ ಬೇಕು ಸುಮ್ಮನೆ ಅಂದಿದ್ರಕ್ಕಿತ್ತು. ನಾ ಕೊಡಿಸೇ ತಪ್ಪು ಮಾಡಿದ್ನಿ ಶಾಂತಕ್ಕ, ಯವ್ವ ನನ್ನ ಗಂಡನೂ ಹೇಳಿದ, ಬ್ಯಾಡ್ ಬಿಡ್ಲೆ ಓಲೆ ಗಾಡಿ ಬೇಡ, ಯಾಕೆ ಕೊಡಿಸ್ತಿ ಅಂತೇಳಿ. ಇರ್ಲಿ ಬಿಡ್ರಿ ನನ್ನ ಮಗ ಎಲ್ಲರ್ಕಿಂತ ಹೆಚ್ಚಿಂದಿರ್ಲಿ ಊರಾಗ ನನ್ನ ಮಗ ನಂಗೆ ಯಾರು ಇರೋದು ಬೇಡ ಅಂತೇಳಿ ಗಾಡಿ ಕೊಡಿಸಿದೆ. ಈಗ ನೋಡ ಹೆಂಗೆ ಮಾಡ್ಕೊಂಡಾನ. ಇರ್ಲಿ ಬಿಡು, ಅವಾಗ ನಿನಗೂ ನಮ್ಮ ಮ್ಯಾಲೆ ಸಿಟ್ಟಿತ್ತ. ನಾವೇನು ಹೇಳಿದ್ರು ನಿನಗೆ ಕೆಟ್ಟದಕ್ಕೆ ಹೇಳ್ತಾರ ಅನ್ನಂಗೆ ಆತ. ಹೋಲತ್ತ ಆಗಿದ್ದಾತ, ಯಾರೇನು ಮಾಡೋಕೈತಿ. ಏನೋ ದೇವ್ರ ಪುಣ್ಯ ಇಷ್ಟ್ರಾಗ ಪಾರಾದ್ನಲ್ಲ, ಅದಕ್ಕೆ ಖುಷಿ ಪಡ್ಬೇಕಷ್ಟವ, ಮತ್ತೆ ಏನಿಲ್ಲ. ಏನು ಆ ಟೈಮಿಗೆ ಅಲ್ಲೇ ಗೌಡ್ರು ಕುಜ್ಲಿ ಅಣ್ಣ ದೇವ್ರು ಹೋದಂಗೆ ಹೋಗ್ಯಾರ ಯವ್ವ. ಇಲ್ಲ ಯಾರು ದೊಡ್ಡವ್ರು ನೋಡೇ ಪಾರು ಮಾಡ್ಬೇಕನ್ನೋಂಗಿದ್ದಿದ್ರೆ ಏನು ಗತಿ ನೋಡು. ಡಾಕ್ಟರ್ ನೋಡಿದ್ರೆ ಕೈಕಾಲಿಗೆ ಭಾಳ ಹೊಡೆದು ಬಿದ್ದೈತ್ರಿ ಅಂತ ಹೇಳಕತ್ತಾರ. ಏನು ಮಾಡ್ಬೇಕಾತ್ ನೋಡಿ ಸಂತಕ್ಕ. ಈಗ ಹೊಸ ಮನೆಗೆ ಹೋಗಾಕಂತೇಳಿ ನಾನು ನೋಡಿದ್ರೆ ಮೂರ್ತ ಕೇಳ್ಸಾಕತ್ತಿದ್ದೆ. ಇವತ್ತೀಗ ನಾ ಈಗ ಹೋಗ್ಬೇಕೀಗ ನಿನ್ನೂ ಬಂದು ಕರ್ಕೊಂಡು ಅಂತ ನಾ ಮಾಡಿದ್ರೆ ಹಿಂಗಾಗೈತಿ ಅಂತೇಳಿ ಪಾರಾಕ್ ಸುದ್ದಿ ತಂದ್ರೆ ಎದಿನ ಹೊಡಿತವ ಯವ್ವ ನಂದು. ನಾ ಏನು ಮಾಡ್ಬೇಕಾತ್ ನೋಡು. ಎತ್ತಾಗಂತ ಬಡ್ದಾಡ್ಲೆ. ಅಲ್ಲ ಮಕ್ಳು ಚಲೋ ಇರ್ಲಿ ಬಿಡಿ, ಎಲ್ಲದ್ರಾಗೂ ಚಲೋ ಆಗಲಿ ನನ್ನ ಮಕ್ಳು ಅಂತೇಳಿ ಹತ್ತೋರು ಮಾಡ್ತೀವಿ. ಅದ ತಪ್ಪಾಕತ್ತೆ ನಾವು ಒಮ್ಮೊಮ್ಮೆ ಅಂತನ್ನ ಶಾಂತಕ್ಕ. ಕರೆ ನಾವು ಆಗೋದಿಲ್ಲ. ಒಮ್ಮೊಮ್ಮೆ ಅದ ಮುಳುವಾಕತ್ತನ ನಮ್ಮ ಮಕ್ಕಳು ನಾವು ಹಾಳು ಮಾಡ್ತೇವನ ಅಂತೇನೆ ನಾನು. ಪ್ರತಿ ಸಲ ಚಲೋ ಓದ್ತಿದ್ದ ಅಂತವ ಮೊನ್ನೆ ಎಕ್ಸಾಮ್ನಾಗ ಕಡಿಮೆ ಮಾರ್ಕ್ಸ್ ತೆಗ್ದಾನ. ಏನು ಮಾಡ್ಬೇಕು? ಕೈಯ ಫೋನ್ ಸಿಕ್ಕತಿ. ನನ್ನ ಫೋನ್ ತೊಗೊಂಡು ಕುಂದಿರ್ತಾನ. ಮೊದಲು ನೆಟ್ಟು ಇರ್ತಿದ್ದಿಲ್ಲ ಫೋನ್ನಾಗ, ಸುಮ್ಮನೆ ಇರ್ತಿದ್ದ. ಈಗ ಈಡಾಗಿ ನೆಟ್ ಇರ್ತೈತೆ, ಮತ್ತೇನೈತಿ ನೋಡ್ಕೊಂತ ಕುಂತು ಬಿಡೋದು. ಹೋಲ್ಬಿಡ್ಲೆ, ಸಮಾಧಾನ ಮಾಡ್ಕೊ. ಏನಾಗಿಲ್ಲ ಅಲ್ಲಿ ಸದ್ಯ. ದೇವ್ರ ದೊಡ್ಡವ, ಇವತ್ತ ಕಳಿಸ್ತೀನಿ ಅಂದಾರ ಡಾಕ್ಟರ್ ಮನೆಗೆ. ಅದಕ್ಕೆ ಸಮಾಧಾನ ಮಾಡ್ಕೊ. ಗಿರ್ಜಿ, ನನ್ನ ಮಗನ ಕೊಂದಿಟ್ಟಿರ್ತಿದ್ದೆಲ್ಲೇ ಶಾಂತಕ್ಕ. ನಿಂಗೇನು ತಲೆ ಬರಬರಿ ಐತಿಲ್ಲ? ತೆಗಿಯಪ್ಪ. ಸರಿ ಬಿಡು, ಹುಡುಗಿ ಬಿಡು. ಮಲೇಶಣ್ಣ ಸರಿ ಅಯ್ಯಪ್ಪ, ಸರಿ. ಇವತ್ತಿಗೆ ಮುಟ್ಲಿಲ್ಲ ಅನ್ಸ್ಬಿಡ್ತಾನೆ ಇವತ್ತು. ಮಲೇಶಿ ಸರಿ ಹುಚ್ಚರಂಗೆ ಎದಕ್ ಮಾಡ್ತಿ? ಸರಿ ಬಾಯಿಲಿ ಕೊಡ. ಏನು ಹುಚ್ಚದಿಲಿ? ಆ ಹೆಣ್ಮಗಳ ಮ್ಯಾಗೆ ಕೈ ಮಾಡಕತ್ತಿ? ಇವನ್ ಕೈ ಸೇದ್ಲಿ ದನ ಕೊಡ್ದಂಗೆ ಹೊಡೆದ್ನ ಶಾಂತಕ್ಕ. ನಾನೇನ್ ಮಾಡಿದ್ದೇನೆ ನೋಡ ಶಾಂತಕ್ಕ. ನಾನೇನು ಹೋಗಿ ಬಿದ್ದು ಬಾ ಅಂದೇನ. ಏನ ಬೇಕಂತ ಮಾಡಿದೇನೆ ಶಾಂತಕ್ಕ. ನೋಡ ಯಾಕೆ ಹೊಡೆದಾನ. ಮತ್ತ ನೀನ್ ಹೊಡಿಲಾರ್ದು ಇನ್ಯಾರು ಹೊಡಿಬೇಕು? ಹಾಡಿಬಿಟ್ಟು ಗಾಡಿ ಕೊಡಿಸ್ಬೇಡ್ಲೆ ಚಿನಾಲಿ ಅಂತ ಹೇಳಿದ್ ನೀನು. ಕೊಡಿಸಿದೇನು ನೀನು? ಬ್ಯಾಡ ಅಂತ ಹೇಳಕ್ಕಾಗ್ಲಿ ಕೊಡಿಸಿದೇ ಇಲ್ಲ? ಅಷ್ಟು ಹೇಳಕ್ಕಾಗ್ಲಿ. ಇವತ್ತು ನನ್ನ ಮಗನ ಜೀವ ಹೊಕ್ಕಿತ್ತಲ್ಲಿ. ನನ್ನ ಮಗಗೆ ಏನಾರು ಆಗಿದ್ರೆ ನೀನು ಕುಡುಗೋಲ್ ತೊಗೊಂಡು ಕಡ್ದ ಬಿಡ್ತಿದ್ನಿ. ಮತ್ತೆ ಆಗಿದ್ದ ಅಲ್ಲಿ ಏನ ನನ್ನ ಮಗ ಮುಖ್ಯ ನನಗೆ. ನಿನ್ನಂತಕ್ಕಿಂತ 1000 ಮಂದಿ ತರ್ತೇನೆ ನಾನು. ಮಲೇಶಣ್ಣ ಏನ್ ಮಾತಂತ ಮಾತಾಡ್ತೀಯಪ್ಪ? ಶಾಂತಕ್ಕರ ನಿಮಗೆ ಗೊತ್ತಿಲ್ರಿ, ನಾನು ಅವತ್ತೇ ಹೇಳಿದೆ ಸವಲತ್ತು ಭಾಳ ಕೊಡಬೇಡ ಅಂತೇಳಿ. ಏನ್ರಿ ಈ ಕೀ ಕೊಡಿಸಿದ್ದಕ್ಕೆ ಇವ ಅಡ್ಡಾಡಿದ್ದು ಇವ ಬಿದ್ದಿದ್ರಿ. ನೋಡ ಶಾಂತಕ್ಕ ಹೆಂಗಂತಾರ. ಅಲ್ಲ ಮಲೇಶಣ್ಣ, ಆತ ಕೊಡಿಸಾಳ ಹಾಕಿದ ತಪ್ಪೈತಿ. ಈಗ ನೀ ಬಂದು ಈ ಹೊತ್ತಿನಾಗ ಹಿಂಗೆ ಹೊಡಿದು ಇದು ಅಲ್ಲಪ್ಪ ನೀನು. ಅಲ್ಲ ಮಲೇಶಣ್ಣ, ಯಾಕೆ ತಾಯಿಗೆ ಮಗ ಬೀಳ್ಲಿ ಅಂತಿರ್ತೈತಿ. ಏನೋ ನನ್ನ ಮಗ ಆಸೆ ಪಟ್ಟು ಕೇಳ್ತಾನ ಅಂತ ಕೊಡಿಸಿರ್ತಾಳ. ಅದಕ್ಕೆ ನೀ ಹಿಂಗೆ ಹೊಡಿದು ಬಡಿದು ಆಗಿದ್ದಕ್ಕೆಲ್ಲ ಆಕಿನ ಕಾರಣ ಅಂದ್ರೆ. ಯಾಕೆ ನಿನಗೆ ಗೊತ್ತಿತ್ತಲ್ಲ ಈಗ ಹೊಡಿ ಕೆಲಸನ, ಈಗ ಮಾಡೋ ಕೆಲಸನ ಅವತ್ತ ಹೊಡೆದು ಆಕಿ ಕಡೆ ಗಾಡಿ ಕೊಡಿಸ್ಬೇಡ ಅಂತ ಹೇಳಿದ್ರಕ್ಕಿತ್ತಲ್ಲ. ಹೋಗ್ಲಿ ಚಾವಿ ಕಸ್ಕೊಂಡು ಇಟ್ಕೊಂಡಿದ್ರಕ್ಕಿತ್ತಲ್ಲ. ಅವಾಗೆಲ್ಲ ಸುಮ್ಮನೆ ಇದ್ದೆ, ಈಗೂ ಸುಮ್ಮನೆ ಇದ್ದೆ. ಇವತ್ತು ಮಾರ್ಕೆಟಿಗೆ ಒಬ್ಬನೇ ನಡ್ಕೊಂತ ಬಂದಿಲ್ಲ, ಈಗೂ ಸುಮ್ಮನೆ ಇದ್ದೆ. ಅವ ಬಿದ್ದ ಅನ್ನೋ ಕಾರಣಕ್ಕೆ ನಿನಗೆ ಇಷ್ಟ ಬಾತಿ. ಈಗ ಹೇಳ್ತೇನೆ ನೋಡ್ರಿ, ಇಬ್ರು ಗಂಡ ಹೆಂಡತಿಗೂ ಸೇರಿ ಹೇಳ್ತೇನೆ. ಮಕ್ಕಳು ಹಾಳು ಹಾಕಾವ ಅಂದ್ರೆ ತಾಯಿನೂ ಅರ್ಧ ಕಾರಣನೂ ಇರ್ತಾರ. ಅದಕ್ಕೆ ಅತಿ ಸವಲತ್ತು ಕೊಡಕ್ಕೆ ಹೋಗ್ಬೇಡ್ರಿ. ಆ ಚಾವಿ ಕಸ್ತ್ ಇಟ್ಕೊಂಡ್ರಿ. ಏನ ತಮ್ಮಣಿ, ಯಾಕೆ ನಿನಗೆ ಓದು ವಯಸ್ಸಾಗೋದಲ್ಲ? ನಿನಗೆ ಓದೋದು ಬಿಟ್ಟು ಗಾಡಿ ತೊಗೊಂಡು ಎರಡು ಶೋಕಿ ಯಾಕೆ ನಿನಗೆ? ಒಂದೊಂದು ಕಲಿತೀಯ ನೀನು? ನಿನಗೆ ಎಕ್ಕರ್ಷಣ ಒಂದು ಬೇಸಿಗೆ ಅವರಿಬ್ರಲ್ಲ ನನ್ನ ಕಣ್ಣಿಗೆ ಬೀಳು. ನೀ ಗಾಡಿ ತೊಗೊಂಡೆ ನಾನ ತೊಗೊಂಡು ಬಿಡ್ತೀನಿ. ಮತ್ತೇನ
ಇಲ್ಲ ದೊಡ್ಡವ, ಇನ್ನೇನ್ ತಗೊಂಡೋಗಂಗಿಲ್ಲ. ಆದರೂ ಏನ ಅನ್ರಿ, ಆದರೂ ಶಾಂತಕ್ಕ ನನಗೆ ಮಾತ್ರ ಆ ಮನೆ ಕಟ್ಟಿದಾಗಿಂದ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟೈತೆ ನೋಡುವ. ಮನೆ ಕಟ್ಟಿದಾಗಲ್ಲ ಅದು ಏನು ನಿಧಿ ಸಿಕ್ತಲ್ಲ ಅವಾಗಿಂದ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟೈತಿ. ಕರೀನ ರೊಕ್ಕಿದ್ರೆಲ್ಲ ಸಂತೋಷ ಉಕ್ಕಿ ಹರಿದು ಬರ್ತೈತಿ ಅಂತಾರ. ಇಲ್ಲ, ರೊಕ್ಕಿದ್ರೆ ಅರ್ಧ ತಾಪತ್ರಯಗಳು. ಏನು ಬಡವ ಎಲ್ಲಿ ಬೇಕಲ್ಲೇ ಕುಂತಲ್ಲೇ ನಿಂತಲ್ಲೇ ನಿದ್ದೆ ಮಾಡ್ತಾನ, ಅದ ಒಬ್ಬ ಶ್ರೀಮಂತಗಷ್ಟು ನಿದ್ದೆ ಬರ್ತಲ್ಲ ಶಾಂತಕ್ಕ. ಏನೋ ಒಟ್ಟು ಗೊತ್ತಿಲ್ಲ, ಅದು ನಿಧಿ ಸಿಕ್ಕಿಂದ ನಿಮಗೆ ಇವ್ರಿಗೆ ಎಷ್ಟು ಜಗಳ ಆಯ್ತು, ನಮ್ಮ ಸಂಬಂಧಗಳು ದೂರ ಆದವು. ಏನು ಅದಕ್ಕೆ ಶಾಂತಕ್ಕ ಈಗ ಮತ್ತೆಲ್ಲ ಮೊದ್ಲಿನ ಸ್ಥಿತಿಗೆ ಬಂದದ್ದು ಕರೆ. ಆದ್ರೆ ನೋಡಿದನ ಆ ಮನೆಗೆ ಹೋಗ್ಬೇಕು, ಮೂರ್ತ ಕೇಳಿಸ್ಬೇಕು ಅನ್ನೋ ಮಟ್ಟ ಅಂದ್ರೆ ಹಿಂಗಾತು. ನನಗೆ ಯಾಕೋ ಆ ಮನೆ ಒಳಗೆ ಏನಾರ ಐತೇನ, ಏನಾರ ನಾವು ಚಂದಕ್ಕೆ ಕೇಳಿಸಿಲ್ಲನ ಅಂತ ಅನಿಸ್ತದೆ ನೋಡುವ. ಅದಕ್ಕೆ ನಾ ಹನುಮಪ್ಪನ ಗುಡಿ ಅಂತೇಳಿ ಸೀದಾ ಅಜ್ಜಾರ ಅದಲ್ಲ ಶಾಂತಕ್ಕ, ಅಲ್ಲೇ ಹೋಗಿ ಬರ್ತೇನೆ. ನಾನು ಹೋಗಿ ಏನು ಯಾಕೆ ನಾವು ಹಿಂಗೊಂದು ಮನೆಗೆ ಹೋಗ್ಬೇಕಂತ ದೇವ್ರಿಗೆ ಕಟ್ಸೇವಿ, ಅಲ್ಲಿ ಒಳಗೆ ಹೋಗ್ಬೇಕು ಅನ್ನೋ ಮಟ್ಟ ನಮ್ಗೆ ಇಷ್ಟೆಲ್ಲ ಕಾಡಾಕತ್ತಾವ ಕಾಡಾಟಗಳು ಅಂತ ಹೇಳ್ತಾನೆ. ಏನು ಮಲೇಶನ ಬೇಡ, ನೀನು ಇಲ್ಲೇ ಇರೋಣ. ನಾನು ಪರಕ ಮತ್ತೆ ಗಿರ್ಜಿ ಹೋಗಿ ಬರ್ತೇವೆ. ಏನು ನೀ ಇರೇ ಅಣ್ಣ, ಬರ್ತೀವಿ, ನಾವು ಹೋದರೆ ಬರ್ತೇವೆ. ನಾನು ಇದ್ದೇನು ಮಾಡ್ಬೇಕಾಗೈತ್ರಿ? ಏನಾರ ಬೇಕಾರೆ ಅವ್ರವ್ ಹಾಕಿ ಕೊಡ್ತಾಳ, ಮಾಡಿ ಕೊಡ್ತಾಳ, ನಾ ಇದ್ದೇನು ಮಾಡಲಿ ಹೇಳ್ರಿ? ಇಲ್ಲ ಇಲ್ಲ, ಅದು ಹಂಗಲ್ಲ. ಒಂದು ಮನೆ ಬಗ್ಗೆ ಕೇಳ್ಬೇಕಾದ್ರೆ ಅದಕ್ಕೂ ಕೇಳು ಒಂದು ಇದು ಇರ್ತೈತಿ. ಈಗ ನೀವು ಗಂಡ್ಮಕ್ಳು ಏನು ಕೇಳ್ತೀರಿ, ಹಿಂಗೆ ಮನೆಗೆ ಹೋಗ್ಬೇಕಂತದೇನೆ ಅಂತೀರಿ. ಆವಾಗ ಅವ್ರು ಏನು ಹೇಳ್ತಾರ ಅದು ನಿಮಗೆ ನೆಟ್ಟಿಗಿದಾಕತಿ. ಅದಕ್ಕೆ ಹೆಣ್ಮಕ್ಳಿಗಾದ್ರೂ ಒಂದು ಪೂಜೆ ಪುನಸ್ಕಾರ ಏನಾದ್ರು ಹೇಳ್ತಾರ, ಅಥವಾ ನಾವು ಕೇಳೋ ರೀತಿನೇ ಬೇರೆ ಇರ್ತಾವೆ. ಅದಕ್ಕೆ ಹೆಣ್ಮಕ್ಳು ಕೇಳೋದು ಉತ್ತಮ ಅಂತ ನಾನು. ಹಂಗಾರ ಹೋದೋರ ಪಟ್ನ ಬರ್ರಿ, ನಾ ಇಲ್ಲೇ ನಿಂತಿರ್ತೇನೆ. ನನಗೀಗ ಯಾಕೆ ಮನೆ ಬಗ್ಗೆ ಕೇಳೋ ಆಸಕ್ತಿನೂ ಉಳಿದೇ ಇಲ್ಲ ಶಾಂತಕ್ಕ. ಹಂಗನ್ಬೇಡ. ಇಲ್ಲಿ ನೋಡು, ಮೊದಲು ಅಕಸ್ಮಾತ್ ಏನಾರ ಪೂಜೆ ಶಾಂತಿ ಮಾಡಿಸೋದಿತ್ತಂದ್ರೆ ಅದನ್ನು ಮಾಡಿಸಿದ್ರೆ ಆರಾಮರ ಅಕ್ಕನ. ಈಗ ಇಷ್ಟ ಆಗೈತಿ ಬಗನ ಗಂಡಗ ಉಳ್ದಿದ್ದು 2 ಮಕ್ಳಿಗೆ ಏನಾರ ಆದ್ರೆ ಏನು ಮಾಡ್ತಿ? ಅದಕ್ಕೆ ಮೊದಲು ಇದ್ರ ಬಗ್ಗೆ ಕೇಳಿಸ್ಕೊಳ್ಳೋಣ. ಏನು ನಡಿ ನಡಿ, ಒಂದು ಜಗ ಅಂತಿರ್ತೈತಿ, ಒಂದು ದೋಷ ಅಂತಿರ್ತೈತಿ, ಎಲ್ಲ ಪರಿಹಾರ ಆಗ್ಬೇಕು. ಅವ್ಯಾವ ಸುಳ್ಳಲ್ಲ, ನಡಿ. ಹಾಲ ಕಟ್ಟ ಸುಳೆ ಮಗನ, ಇನ್ನೊಮ್ಮೆ ಗಾಡಿ ತೊಗೊಂಡು ಮುಂದಕ್ಕೆ ಹೋಗಿ ನಿನ್ನ ಬೂಟ್ಲೆ ಹೊಡಲಿಲ್ಲ, ನೀನು ಎಲ್ಲ ಕಂಡಲ್ಲಿ ಹೊಡ್ಕೊಂಬರ್ಲಿಲ್ಲ ನೋಡ್ತೀರ ನಾನು. ಇಂಥವು ಮಾಡ್ಕೊಂಡು ದವಾಖಾನೆ ಮೂಲಕ್ಕಿರ ನೀವು. ನಿಮ್ಮ ಚಾಕ್ರಿ ಬೇರೆ ಮಾಡ್ಬೇಕನ ಮತ್ತೆ. ಇವತ್ತು ಇರೋಡ ಮತ್ತು ನನಗೆ ತೆಲಿನ ಕೆಟ್ಟಿತ್ತು ಇವತ್ತು. ಆಕಿ ನೀ ನೆಟ್ಟಿಗಿದ್ದಿದ್ದೆ ಅಂದ್ರೆ ಆಕಿಗೆ ಬೀಳು ಹೊಡೆದು ನಿನಗೆ ಬೀಳ್ತಿದ್ವು. ನಿನ್ನ ಮ್ಯಾಗಿನ ಶಿಟ್ಟ ಅರ್ಧ ಆಕಿ ಮೇಲೆ ನಾ ಹಾಕಿದ್ದೀಗ. ಇನ್ನೊಮ್ಮೆ ಗಾಡಿ ಮುಟ್ಟು ನಿನ್ನ ಕೈ ಕಾಲು ಮುರಿದು ನಾನು ಮೂಲೆ ಕುಂದಿರ್ಸ್ತೇನೆ. ಬಿದ್ದ ಹುಡುಗಿಗೆ ಎಷ್ಟು ಬೈತೀರಿ ಅಂತ ನಾನು ಆ ಹೆಣ್ಮಗಳನ್ನ ಬೈದೋದ್ಲು, ಈಗ ನೀನು ಬೈಯಾಕತ್ತಿ. ಸುಮ್ಮನೆ ಆಗ್ರಿ ಹೋಲಿ. ಗಿರ್ಜಿ ನಡಿ ಒಳಗೆ, ಹಣ್ಣು ಕಾಯಿ ಮಾಡಿಸ್ಕೊಂಬಂದು ಆಮೇಲೆ ಸ್ವಾಮಿಯರಿಗೆ ಬಿಟ್ಟಾಗೋಣ. ನನಗೆ ಯಾಕೆ ಒಳಗೆ ಬರಂಗ ಆಗೋದು ಬಿಡ ಶಾಂತಕ್ಕ. ನೀವು ಹೋಗಿ ಕೇಳ್ಕೊಂಬರ್ರಿ, ನಾ ಇಲ್ಲೇ ಕುಂತಿರ್ತೇನೆ ತತ್ತ ಕಟ್ಟಿಗೆ. ಅಯ್ಯ ಅಯ್ಯ, ಇದೊಳೆ ಚಲೋ ಆತ್ ಬಿಡ. ಏನು ನನ್ನ ಮನೆ ವಿಚಾರಕ್ಕೆ ಬಂದನಲ್ಲೇ? ನಿನ್ನ ಮನೆ ವಿಚಾರಕ್ಕೆ ಬಂದನಿ, ನೀ ಕೇಳ್ಬೇಕು. ಅದಕ್ಕೆ ಮಲ್ಲೇಶ್ ಅಣ್ಣ ಬಂದ್ರೆ ಗಾಂವ್ ಆಗೋದಿಲ್ಲ, ನೀನ ಬಾ ಅಂತೇಳಿ ನಿನ್ನ ಕರ್ಕೊಂಬಂದನಿ. ನೋಡಿದ್ರಿ ನೀ ಕೇಳ್ಕೊಂಬ, ನಾ ಇಲ್ಲಿ ಕುಂದಿರ್ತೇನೆ ಅಂತೀಯಲ್ಲ. ನೀನ ಮಾತಾಡೋದು ನಿನಗರ ಚಂದ ಅನಿಸ್ತತನ್ಲೇ? ನಡಿ ಒಳಗೆ ನಡಿ. ಯಾಕ ಗೊತ್ತಿಲ್ಲ ಶಾಂತಕ್ಕ, ಕಾಲ ಇಡಂಗ ಆಗೋದು ಗುಡಿಯಾಗ ನನಗೆ. ಗುಡಿಯಾಗ ಕಾಲ ಇಡಂಗ ಆಗೋಲ್ದಂದ್ರೆ ಏನ್ಲೇ ಅರ್ಥ? ನೀನು ಗುಡಿಗೆ ಹೋಗೋಂಗದಿ ಹೌದಲ್ಲ, ಅಂದಲ್ಲೇ ಬಂದಿಯಪ್ಪ. ಮತ್ತೆ ಬರ್ತೇನಂತ ಬೆಳಗ್ಗಿನೂ ತಯಾರಾಗಿದ್ದೆ. ಇಲ್ಲಿಗೆ ಬರೋ ಮಟನೂ ನಂಗೆ ಏನೂ ಅನ್ಸಿಲ್ಲ. ಈಗ ನನಗೆ ಗುಡಿ ಒಳಗೆ ಬರ್ಬೇಕಂತ ಅನಿಸ್ವಲ್ತು. ಶಾಂತಕ್ಕ, ಇದೇನ ಹಿಂಗೆ ಮಾತಾಡಕತ್ತಾಳಿಕಿ? ಇದರ ಅರ್ಥ ಏನ ಶಾಂತಕ್ಕ? ಏನನ್ವ ನನಗೆ ಲೆಕ್ಕತ್ವಲ್ತು. ಗಿರ್ಜಿ ನಕಲಿ ಅಲ್ಲ, ನಡಿ ಒಳಗ, ಹೊತ್ತಾತ. ಒಲ್ಲ ಶಾಂತಕ್ಕ, ಬರ ಒಳಗೆ ಬಾ, ನಡಿ. ಒಲ್ ಬಿಡ ಪರಕ, ನಡಿ ಒಳಗೆ ನಡಿ. ಕರ್ಕೊಂಡು ನಡ್ಲಿ ಒಳಗೆ ನಡೀತೀನಿ, ನಡಿಲಿ ಒಳಗೆ. ಒಲ್ಲೆ ವಾ ಗಿರ್ಜಿ, ಕೃಷ ಬಿಡ್ತಾನೆ ಯಾಡೀಗ. ಶಾಂತವಾ, ಗಿರ್ಜಕ್ಕ ಬರ್ರಿ, ನಿಮ್ಮ ಸಲುವಾಗಿ ಕಾಯಕತ್ತಿದ್ದೆ ಬರ್ರಿ. ಸ್ವಾಮಿಗಳ ನಮ್ಮ ಸಲ ಕಾಯತ್ತಿದ್ರಿ ಅಂದ್ರೆ ನಾವು ಬಂದು ನಿಮ್ಮನ್ನ ಬೆಟ್ಟಕ್ಕೆ ಅಂತೇಳಿ ಇವ್ರು ಏನಾರು ಅಂದಿದ್ರನ್ರಿ? ಏನು ಮಲೇಶ್ ಅಣ್ಣ ಅಂದಿದ್ರಿ? ಯಾರು ಇಲ್ವಾ, ಬರ್ರಿ ಕುಂದ್ರ ಬರ್ರಿ. ನೀವು ಇಲ್ಲಿ ಬರ್ತೀರಿ ಅಂತೇಳಿ ನನಗೆ ನಿನ್ನೆನೇ ಸ್ವಪ್ನ ಬಿದ್ದಿತ್ವಾ. ನಮ್ಮಪ್ಪ ಇಂಥವೆಲ್ಲ ಸಣ್ಣ ಪುಟ್ಟ ವಿಚಾರ ತಿಳ್ಕೊಳ್ಳೋ ಶಕ್ತಿ ಕೊಟ್ಟಾನ ನನಗೆ. ಅದಕ್ಕೆ ನೋಡ್ರಿ, ನೀವ ದಿಕ್ಕಿಲ್ದರಿಗೆ ದೇವ್ರ ದಿಕ್ಕಂತ ದೇವ್ರ ಜಗದಾಗ ನೀವು ಇತ್ತಾಕ ಕುಂತೀರಿ. ಅದಕ್ಕೆ ದೇವ್ರ ಗುಡಿಗೆ ಬಂದು ದೇವ್ರ ಕಡೆ ನಮಸ್ಕಾರ ಮಾಡಿ ಕೈ ಬೇಡ್ಕೊಂಡು ಏನು ಲಾಸ್ಟಿಗೆ ಈಗ ನಿಮ್ಮ ಕಡೆ ಕೈ ಚಾಚೇವಿ. ಈಗ ನೀವೇ ಹೇಳ್ಬೇಕು, ಯಾಕೋ ಒಂಥರ ಅಡ್ಡಿ ಆತಂಕ, ಕಾಡಾಟ, ಮನಸ್ಸು ನೆಮ್ಮದಿ ಇಲ್ಲ, ಯಾಕಂತ ಗೊತ್ತಾಗೋಲ್ತ್ರಿ ಸಮೀರ. ಶಾಂತವ್ವ, ನಿನ್ನ ಮನಿದ ಹೇಳ್ತೀನಿ ಕೇಳು. ಮೊದಲು ನಿನ್ನ ಮನೆಯೊಳಗೆ ಈಗ ಗ್ರಹಗತಿಗಳು ಬರಬರಿ ಇಲ್ವಾ? ಏನು ರಾಹು ಕೇತು ಎಲ್ಲ ಒಂದ ಮನ್ಯಾಗ ಒಕ್ಕರ್ಸಾವು. ಮನೆಯೊಳಗೆ ನೆಮ್ಮದಿ ಇಲ್ಲ, ಮನಸ್ಸೊಳಗೂ ನೆಮ್ಮದಿ ಇಲ್ಲ, ಹಣಕಾಸಿಂದ ಅಡಚಣೆ ಐತಿ. ಹೌದಿಲ್ಲ? ಏನ? ಹೌದ್ರಿ ಹೌದ್ರಿ ಅಜ್ಜಾರ, ನೀವು ಹೇಳೋದು ಬರಬ್ಬರಿ ಐತಿ ನೋಡ್ರಿ. ಮಾತು ಬರದೇ ಇರೋ ಮುಗ್ಧ ಮನಸ್ಸುಗಳಿಗೂ ಕೂಡ ಈಗ ನಿನ್ನ ಮನೆಯೊಳಗಿದ್ದಾವ ಅಂತೇಳಿ ಅವಕ್ಕೆ ನೋವು ಆಗಾಕತ್ತೈತಿ. ಹೌದ್ರಿ, ಮೊನ್ನೆ ನನ್ನ ಆಕಳ ಕಾಲಿಗೆ ಹೊಡೆದು ಬಿದ್ದಿತ್ರಿ. ಆತ ಏನು ಪ್ರತಿ ಮಂಗಳವಾರ ಏನು ತಪ್ಪದಂಗ ಅಮ್ಮನ ಗುಡಿಗೆ ಬಂದು ತುಪ್ಪ ದೀಪ ಹಚ್ಚು, ಆಮ್ಯಾಗ ಈರಣ್ಣ ಗುಡಿಗೆ ಹೋಗು, ಆಮ್ಯಾಗ ಇದು ಗುರುವಾರ ದಿನ ರಾಯರ ಮಠಕ್ಕೆ ಹೋಗು. ಯಾವತ್ತೂ ಅಷ್ಟ ದೇವ್ರ ಆಶೀರ್ವಾದ ಇರುವಲ್ತಕ್ಕ ಗುರುಬಲ ಇಲ್ಲ ಅಂದ್ರೆ ಆ ಮನುಷ್ಯ ಏಳಿಗಿನ ಆಗುದಿಲ್ಲ ಅಂತ ತಿಳ್ಕೊಂಬಿಡುವ ನೀನು. ಗುರುಬಲ ಭಾಳ ಬೇಕು, ದೇವರ ಆಶೀರ್ವಾದಕ್ಕಿಂತ ಗುರುಬಲ ಬೇಕು. ಹಾಂ ರೀ ಸ್ವಾಮಿಗಳು, ಹಂಗೆ ಮಾಡ್ತೇನೆ ರೀ.
ಈಗ ಇಷ್ಟ್ರಾಗ ಅಂತಂದ್ರೆ ನಮ್ಮ ಪಾರತ್ಯವನ್ನ ಭಾಳ ಈಗ ಆರಾಮ ಇರೋದಂದ್ರೆ ಹೌದಿಲ್ವಾ? ನೆಮ್ಮದಿ ಐತಿಲ್ಲ? ನೆಮ್ಮದಿ ಐತ್ರಿ ಅಜ್ಜಾರ, ನೆಮ್ಮದಿ ಐತ್ರಿ. ದೇವ್ರು ಕೊಟ್ಟಾನ ಅನ್ಬೇಕ್ರಿ, ಇಲ್ಲ ಅಂದಾಗ ಇಲ್ಲ ಅಂತ ಅನ್ಬೇಕು. ಯಾವತ್ತು ಸುಳ್ಳು ಹೇಳಬಾರ್ದು ನೋಡ್ರಿ. ಆಗ್ಲೇವ, ನೆಮ್ಮದಿಯಾಗೇ ಇರು. ಸ್ವಾಮಿಗಳ, ನನಗೆ ಯಾಕೆ ಗುಡಿ ಒಳಗೆ ಬರೋ ಮನಸ್ಸಿದ್ದಿಲ್ರಿ. ಇವರಿಬ್ಬರ ಸೇರಿ ಹೇಳ್ಕೊಂಬಂದ್ರೆ ಯಾಕಂತ ಗೊತ್ತಿಲ್ಲ. ನಾ ಯಾವತ್ತೂ ಹಂಗೆ ಮಾಡ್ಬೇಕಲ್ರಿ. ಇಲ್ವಾ ಗಿರ್ಜವ್ವ, ನೀ ಮಾಡ್ತಿ ಅಂದ್ರೆ ನೀನ್ ನಿಚ್ಚಲ್ಲ. ಇದು ನೀ ಮಾಡ್ತಾ ಇರೋದು ಅಲ್ಲೇ ಅಲ್ಲ, ಗ್ರಹಗತಿಗಳು ಮಾಡ್ತಾ ಇರೋದು. ಏನ ಮನುಷ್ಯ ಅಂತ ತಲೆ ಮ್ಯಾಗ ರಾವು ಕೇತು ಕುಂತು ಆಡಿಸ್ತಿರ್ತಾವಂತ. ನೀ ಹೆಂಗೆ ಆಡ್ಬೇಕಂತೇಳಿ ಅವು ಆಡಿಸ್ತಿರ್ತಾವ. ನಿನ್ನ ಸೂತ್ರಧಾರ ಅವ್ರ ಕೈಯಾಗ ಇಟ್ಕೊಂಡಿರ್ತಾವ. ಹೌದ್ರಿ, ನಂದು ಮನೆ ಕಟ್ಸೇನ್ರಿ ಹೊಸಾದ. ಓಪನಿಂಗ್ ಮಾಡೇನಿ, ಆದ್ರೆ ನೆಮ್ಮದಿ ಇಲ್ಲ. ಆ ಮನೆಗೆ ಇನ್ನೂ ಹೋಗಾಕಾಗ್ವಲ್ತ, ಯಾಕಂತ ಗೊತ್ತಾಗ್ವಲ್ತ. ನೋಡ್ವಾ, ನಡಬರ್ಕ ನಿನಗೆ ಒಳ್ಳೆ ಗುರುಬಲ ಆಮ್ಯಾಗ ಶುಕ್ರದಶೆ ತಿರುಗಿತ್ತು. ಈಗ ಅದಿಲ್ಲ. ಹಂಗಂತೇಳಿ ಏನು ಗುರು ಪೂರ ಕೈ ಬಿಟ್ಟ ಅನ್ಕೋಬೇಡ. ಗುರುಬಲ ಐತಿ ಆದ್ರೆ ಶುಕ್ರದಶೆ ಅನ್ನೋದೈತಲ್ಲ, ಆ ಕಡೆ ಎಲ್ಲ ಈ ಕಡೆ ಎಲ್ಲ ಅನ್ನಂಗೆ ಆಗಿಬಿಟ್ಟತಿ. ರಾಹು ಕೇತುಗಳು ಬಂದು ಒಕ್ಕರ್ಸಾಕತ್ತಾವು. ಒಂದೇದು ದುಷ್ಟಶಕ್ತಿಯ ಆಗಮನ ಆಗೈತಿ. ದುಷ್ಟಶಕ್ತಿ? ನೀ ಮನೆ ಕಟ್ಸಿಯಲ್ವಾ, ಆ ಮನೆ ಕಟ್ಟಿದ ಭೂಮಿಯ ತಳಪಾಯದಲ್ಲಿ ಒಂದು ಹಿರೇ ಮನುಷ್ಯಾಳು ಅತಿಯಾದ ಆಸೆ ಇಟ್ಕೊಂಡು ಸತ್ತ ಒಂದು ಹಿರೇ ಆತ್ಮದ ಸಮಾಧಿ ಐತಿ. ಅದು ತನ್ನ ಮನೆ ಅದೇ ನಂದೇ ಇದೆಲ್ಲ ಅನ್ಕೊಂಡಿತ್ತು. ನೀ ಈಗ ಅಲ್ಲಿ ಮನೆ ಕಟ್ಟಿಯಲ್ಲ, ಅದಕ್ಕೆ ನಿನಗೆ ನೆಮ್ಮದಿ ಇಲ್ಲ. ಆ ಮನೆ ಕಟ್ಟಿಂದ ನಿನಗೆ ಇಲ್ಲ ಕಟ್ಟಾಕ ಗುದ್ಲಿ ಪೂಜೆ ಮಾಡಿ ಚಾಲು ಆಗಿದ್ದ ಉಪದ್ರವಗಳು ಇನ್ನೂ ಬಿಟ್ಟಿಲ್ಲ. ನೀನು ಮನೆ ಕಟ್ಟುಬೇಕಾರ ಆ ಜಗದ ಬಗ್ಗೆ ಒಂದು ಎಲ್ಲರ ಹೇಳಿಕೆ ಕೇಳಿ ಏನವಾ? ಇಲ್ಲೋದಿಲ್ಲ? ಇಲ್ರಿ, ಆದ್ರೆ ಅವತ್ತು ಪೂಜೆ ಮಾಡಕ್ ನೀವೇ ಬಂದಿದ್ರಲ್ರಿ ಸ್ವಾಮಿಗಳ. ಇಲ್ಲವಾ, ಅದು ಏನಾತಂದ್ರೆ ಪೂಜೆ ಮಾಡಕ್ ನೀ ನನ್ನ ಕರೆದಿ. ಆದ್ರೆ ಗುದ್ಲಿ ಪೂಜೆ ಮಾಡಿದ್ದ ಜಗದಾಗ ನಾನು ಈ ಕಡೆ ನನಗೆ ಯಾವುದೂ ಏನು ಕಂಡು ಬರಲಿಲ್ಲ. ಅದು ಅಷ್ಟೊಂದು ನನಗೆ ಇತ್ತಿತ್ತಾಗ ನೀ ಮನೆ ಕಟ್ಟಿ ಏನು ಓಪನಿಂಗಿಗೆ ಕರೆದಿಲ್ಲ ನನ್ನ. ಆವಾಗ ನಾ ಬಂದ್ನಲ್ಲ, ಆವಾಗ ನನಗೆ ಗೊತ್ತಾಗಿದ್ದು ಪೂರ ವಿಚಾರ. ಇದು ಆತ್ಮ ಅಡ್ಡಾಡ್ತಾ ಇರುವಂಥ ಜಾಗ ಅಂತೇಳಿ. ಯಾಕಂದ್ರೆ ನಿನ್ನ ಮನೆ ಒಳಗೆ ನಾವು ಓಪನಿಂಗ್ನಾಗ ಏನು ಅಡ್ಡಾಡಿದ್ನಲ್ಲ, ಅವಾಗ ನನಗೆ ಅದರದ್ದು ಒಂದು ಸಂಚಲನ ಗೊತ್ತಾತು. ಏನ್ರಿ ಗುರುಗಳ, ನೀವ ಹಿಂಗ ಅಂದ್ಬಿಟ್ರಿ ಹೆಂಗ್ರಿ? ಅವತ್ತು ಗುದ್ಲಿ ಪೂಜೆ ಮಾಡ್ಬೇಕಾರೆ ನೀವೇ ಬಂದಿದ್ರಪ್ಪ. ಏನು ಇಲ್ಲ, ಎತ್ತ ಎಲ್ಲ ಚಲೋ ಐತೆ ಅಂತೇಳಿ ಪೂಜೆ ಮಾಡಿ ಹೋಗಿರಿ. ಈಗ ಹಿಂಗಂತೀರಿ, ನಾನು ಏನು ಮಾಡ್ಬೇಕಾತಂಗಾರ? ಅಷ್ಟು ರೊಕ್ಕ ಆಯ್ತು ಮನೆ ಕಟ್ಸೀನಿ, ಈಗ ಮನೆ ಏನು ಮಾಡ್ಬೇಕಾತ್ರಿ?